ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯ, ಇವನ್ ಯಾಕೆ ಕಪ್ಪೆ ನುಂಗಿರೋ ಅವನಂಗ ಆಡ್ತಾವನೆ? ಮಕ್ಳು ಕಾಣ್ತಿಲ್ಲ ಅನ್ನೋ ವಿಷಯ ಇವನ್ಗೆ ಏನಾದ್ರೂ ಗೊತ್ತಾಗೋಯ್ತಾ? ಡೀಲೇನೋ ಒಪ್ಕೊಂಡೆ, ಒಂದ್ ವೇಳೆ ಕಂಠಿ ಅರ್ಧದಲ್ಲೇ ಎದ್ದು ಬಿಟ್ರೆ ಏನ್ ಮಾಡೋದು? ಮಾವಯ್ಯ, ಪುಟ್ಟವ್ವ ಮತ್ತೆ ಸಾನವ್ರು ಕಾಣಿಸ್ತಾರ ಮಾವಯ್ಯ? ಎಲ್ವವರೆ? ಅದು ಅಳಿಯಂದ್ರೆ ಅಲ್ಲ, ಪೂಜೆ ನಡಿಬೇಕಾದ್ರೆ ಇಲ್ಲೇ ಇರೋದ್ ಬಿಟ್ಟು ಅವ್ರು ಎಲ್ಲೋಗಿದ್ದಾರೆ? ಅದು ನವಗ್ರಹ ದಾನ ಕೊಡ್ಬೇಕಲ್ಲ, ಎಲ್ಲ ಸಿದ್ಧ ಮಾಡ್ಕತ್ತವ್ರೆ ಅನಿಸ್ತದೆ. ಅದನ್ನ ಆಮ್ಯಾಗ ಮಾಡ್ಕೊಂಡ್ರೆ ಆಯ್ತು, ಮೊದಲಿಗೆ ಬರಕ್ ಹೇಳಿ ಮಾವಯ್ಯ. ಹಾ, ಹೌದು, ಈ ಪುಟ್ಟಕ್ಕನು ಆಗ್ಲಿಂದ ಕಾಣ್ತಿಲ್ವಲ್ಲ. ಸಾನನ್ ಜೊತೆ ಪುಟ್ಟಕ್ಕನು ಎತ್ತಾಕೊಂಡು ಹೋದ್ರ ಹೆಂಗೆ? ಯಾವೋ ಅದ್ರೋಗ್ಲಿ ಬಿಡು, ಪೀಡೆ ತೊಲಗ್ತು ಅಂತ ನಾನ್ ನೆಮ್ಮದಿಯಾಗಿರ್ತೀನಿ. ಪೂಜೆ ಮುಗಿದ್ಮೇಲೆ ಹುಡುಗಿ ತಾಯಿ ಎಲ್ಲರಿಗೂ ರಕ್ಷಾದಾರ ಕಟ್ಬೇಕು. ಪುಟ್ಟಕ್ಕನ್ನ ಕರೆದು ಎಲ್ಲ ರೆಡಿ ಮಾಡ್ಕೊಳಕ್ ಹೇಳಿ ಗೋಪಾಲಣ್ಣ. ಅಪ್ಪ, ಪೂಜೆ ಎಲ್ಲ ಮಾಡ್ತಿರೋದೆ ಅವನ್ ಸಮಾಧಾನಕ್ಕೆ. ಹಬ್ಬನೇ ಇಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಬೇಗ ಕರೀರಿ. ಕೂಸೆ, ಅವ್ರಿಬ್ರು ಬರ್ತಾರೆ, ನೆಮ್ಮದಿಯಾಗಿ ಪೂಜೆ ಮಾಡು. ಆಗ್ಲಿಂದ ಈ ಕಾಳಿ ಮಾವನು ಕಾಣಿಸ್ತಿಲ್ಲ. ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ. ಅದ್ ಎಲ್ಗ್ ಹೋದ್ನೋ ಏನೋ. ಅದ್ ಸರಿ, ಈ ಕಾಳಿ ನನ್ ಮಗ ಎಲ್ಲೋದ? ಸಹನ ಕಾಲ್ ಇರೋದಕ್ಕೆ ಕಾಳಿ ಮಾವನು ಅಲ್ಲೇ ಅವನೋ ಏನೋ. ಅಲ್ಲ ಮಾವಯ್ಯ, ಕಾಳಿಗೆ ನವಗ್ರಹ ಸಾಮಗ್ರಿ ಕಟ್ಟತ್ತವ ಏನ್ ಕೆಲಸ ಇರ್ತದೆ? ಕಾಳಿ ಅವ್ರ ಜೊತೆಗಿಲ್ಲ ಅಲ್ಲಿ ಅಂದ್ರೆ ಅದು ಕಾಲ್ ತೊಳ್ಕೊಂಬರಕ್ ಹೋಗೋನೆ. ನೀವು ಪೂಜೆ ಮುಂದುವರ್ಸಿ.